ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ಅಕ್ಕಿ ಮತ್ತು ಉದ್ದಿನಬೇಳೆ ಯಾವುದನ್ನು ಬಳಸದೆ ಅತಿ ಕಡಿಮೆ ಸಮಯದಲ್ಲಿ ಆಗುವಂಥ 4 ತರಹದ ದೋಸೆಗಳನ್ನು ಒಂದೇ ವಿಡಿಯೋದೊಳಗೆ ಮಾಡಿ ತೋರಿಸತ್ತೀವಿ. ಎಲ್ಲ ದೋಸೆನೂ ಒಂದಕ್ಕಿಂತ ಒಂದು ಭಾಳ ರುಚಿ ಅದಾವು ಮತ್ತು ಇದನ್ನು ಮಾಡೋದು ಭಾಳ ಈಸಿ ಐತಿ. ಬರ್ರಿ ಹಾಗಾದ್ರೆ ಈ ದೋಸೆಗಳನ್ನು ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬರ್ರಿ ಈಗ ಮೊದಲನೇ ದೋಸೆನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ ಒಳಗೆ 1 ಕಪ್ನಷ್ಟು ಗೋಧಿ ಹಿಟ್ಟು ತಗೊಳತ್ತೀವಿ. ಮನೆಯೊಳಗೆ ಚಪಾತಿ ಮಾಡೋಕ್ಕದು ಯೂಸ್ ಮಾಡ್ತೇವಲ್ಲ ಅದೇ ಗೋಧಿ ಹಿಟ್ಟಿದು. ಅರ್ಧ ಕಪ್ ಅಳತೆಯಿಂದ ನಾವು ಅರ್ಧ ಕಪ್ನಷ್ಟು ರವೆ ತಗೊಳತ್ತೀವಿ. ನಾವಿಲ್ಲಿ ಬಾಂಬೆ ರವೆ ಯೂಸ್ ಮಾಡತ್ತೀವಿ, ನೀವು ಬೇಕಾದ್ರೆ ಚಿರೋಟೆ ರವೆನೂ ಯೂಸ್ ಮಾಡ್ಬೋದು. ಅರ್ಧ ಕಪ್ ಅಳತೆಯಿಂದ ಅರ್ಧ ಕಪ್ನಷ್ಟು ಮೊಸರು ತಗೊಳತ್ತೀವಿ. ನಾವಿಲ್ಲಿ ಕಡಿಮೆ ಕ್ವಾಂಟಿಟಿ ಒಳಗೆ ಮಾಡಿ ತೋರ್ಸತ್ತೀವಿ. ನಿಮ್ಗೆ ಸ್ವಲ್ಪ ಜಾಸ್ತಿ ದೋಸೆ ಬೇಕಂದ್ರೆ ನೀವು ಕ್ವಾಂಟಿಟಿನ ಡಬಲ್ ಮಾಡಿ ತಗೋರಿ. ಅರ್ಧ ಕಪ್ ಒಳಗೆ ನಾವಿಲ್ಲಿ ಅರ್ಧ ಕಪ್ನಷ್ಟು ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನಿಂದ ನೋಡ್ರಿ ಈ ರೀತಿ ಇದನ್ನು ಕಲಿಸಿ ತಗೋರಿ. ಹಿಟ್ಟು ರವೆ ಮತ್ತು ಮೊಸರೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗ್ಬೇಕು ನೋಡ್ರಿ, ಆ ರೀತಿ ಇದನ್ನು ಕಲಿಸಿ ತಗೋರಿ. ಇದನ್ನೆಲ್ಲ ಕಲಸಿದಾದ್ಮೇಲೆ 1 ಚಮಚದಷ್ಟು ಸಕ್ಕರೆ ಹಾಕತ್ತೀವಿ. ನಿಮಗೆ ಬೇಕಂದ್ರೆ ಹಾಕ್ರಿ, ಇಲ್ಲಂದ್ರೂ ನಡಿತೈತಿ. ಈಗ ಇದನ್ನು ರುಬ್ಕೊಂಡು ಬರಬೇಕು ನೋಡ್ರಿ. ಈಗ ಇದನ್ನು ಪೂರ್ತಿಯಾಗಿ ಸಣ್ಣಗೆ ರುಬ್ಕೊಂಡು ಬಂದೇವಿ. ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ತೆಗೆದಿಡ್ರಿ. ಬೇಕಂದ್ರೆ ಇದ್ರೊಳಗೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಬೋದು. ನಾವಿಲ್ಲಿ ಮಿಕ್ಸರ್ ಜಾರ್ ತೊಳೆದು 1 ಕಪ್ನಷ್ಟು ನೀರು ಹಾಕತ್ತೀವಿ. ದೋಸೆ ಹಿಟ್ಟಿನ ಹದಕ್ಕೆ ಬರ್ಬೇಕು ನೋಡ್ರಿ, ಆ ಕನ್ಸಿಸ್ಟೆನ್ಸಿ ಒಳಗೆ ಈ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀವಿ. ಉಪ್ಪು ಹಾಕಿದಾದ್ಮೇಲೆ 1 ಚಮಚದಿಂದ ನಿಧಾನಕ್ಕೆ ಈ ರೀತಿ ನೀಟಾಗಿ ಇದನ್ನು ಕಲಿಸಿ ತಗೋರಿ. ನಾವಿಲ್ಲಿ ಇನ್ಸ್ಟಂಟಾಗಿ ದೋಸೆ ಮಾಡತ್ತಿರೋದ್ರಿಂದ ಚಿಟಿಕೆ ಸೋಡಾ ಹಾಕೇವಿ. ಸೋಡಾ ಹಾಕಿ ಇದನ್ನು ನೀಟಾಗಿ ಒಂದ್ಸಲ ಕಲಸಿ ತಗೋರಿ. ನೋಡ್ರಿ ಈಗ ಇದು ಕರೆಕ್ಟಾಗಿ ದೋಸೆ ಬ್ಯಾಟರ್ ರೆಡಿ ಆಗೈತಿ. ನಾವು ಒಂದೊಂದು ದೋಸೆನ ರೆಡಿ ಮಾಡಿ ತಗೊಳ್ಳೋಣ. ಈ ಕಡೆ ಗ್ಯಾಸ್ ಮೇಲೆ ದೋಸೆ ತವಾ ಇಟ್ಟು ತವಾ ಸ್ವಲ್ಪ ಬಿಸಿ ಆದಮೇಲೆ ಈ ಥರ ನೀರು ಚಿಮ್ಕಿಸಿ ಅದನ್ನು ಕ್ಲೀನ್ ಮಾಡಿ ತಗೊಂಡು ಆಮೇಲೆ ದೋಸೆ ಹಾಕ್ರಿ. ದೋಸೆ ಹಾಕಬೇಕಾದ್ರೆ ಗ್ಯಾಸ್ನ ಪೂರ್ತಿಯಾಗಿ ಲೋ ಫ್ಲೇಮ್ನಾಗ ಇಟ್ಟನ ದೋಸೆ ಹಾಕ್ರಿ, ಇಲ್ಲಾಂದ್ರೆ ಹಿಟ್ಟು ಚಮಚಗೆ ಅಂಟ್ಕೋ ಸಾಧ್ಯತೆ ಇರ್ತೈತಿ. 1 ಚಮಚ ಹಿಟ್ಟು ತೊಗೊಂಡು ದೋಸೆ ನಿಮ್ಗೆ ಎಷ್ಟು ತೆಳು ಬೇಕು ನೋಡ್ರಿ ಅಷ್ಟು ತೆಳುವಾಗಿ ಮಾಡ್ಕೋಬಹುದು. ದೋಸೆ ಹಾಕಿದಾದ್ಮೇಲೆ ಗ್ಯಾಸ್ನ ಹೈ ಫ್ಲೇಮ್ನಾಗ ಇಟ್ಕೊಂಡು ಎಣ್ಣೆ ಅಥವಾ ತುಪ್ಪ ಹಚ್ಚಿ ಇದನ್ನು ಬೇಯಿಸಿ ತಗೋರಿ. ನೋಡ್ರಿ ಈಗ ದೋಸೆ ಕೆಳಗಿನ ಸೈಡ್ ಬೆಂದು ತವಾ ಬಿಟ್ಕೊಂಡೈತಿ. ಈಗ ಇದನ್ನು ಹೊಳಸಿ ಹಾಕೋಣ. ನೀವು ಬೇಕಾದ್ರೆ ಒಂದೇ ಸೈಡ್ನು ಬೇಯಿಸ್ಬೋದು, ಇಲ್ಲಾಂದ್ರೆ 2 ಸೈಡ್ನು ಬೇಯಿಸಿ ತಗೋಬೋದು. ನಿಮ್ಗೆ ದೋಸೆ ಸ್ವಲ್ಪ ಸಾಫ್ಟಾಗಿ ಬೇಕಂದ್ರೆ ಗ್ಯಾಸ್ ಉರಿನ ಹೈ ಫ್ಲೇಮ್ ಒಳಗಿಟ್ಟ 2 ಸೈಡ್ ಬೇಯಿಸಿ ತಗೋರಿ. ಕ್ರಿಸ್ಪಿ ಬೇಕಂದ್ರೆ ಕಡಿಮೆ ಉರಿ ಇಟ್ಟು ನಿಧಾನಕ್ಕೆ ಈ ರೀತಿ ಬೇಯಿಸಿ ತಗೋರಿ. ನೋಡ್ರಿ ಈಗ ಈ ದೋಸೆ ರೆಡಿ ಆದಮೇಲೆ ಇನ್ನೊಂದು ದೋಸೆನೂ ಮಾಡಿ ತೋರಿಸ್ತೇವೆ. ಪ್ರತಿ ದೋಸೆ ಮಾಡಬೇಕಾದ್ರೂ ತವಾ ಮೇಲೆ ಈ ಥರ ನೀರು ಸ್ಪ್ರೆಡ್ ಮಾಡಿ ಒರೆಸಿ ತಗೋರಿ. ತವಾ ಸ್ವಲ್ಪ ಬಿಸಿ ಕಡಿಮೆ ಇದ್ದಾಗ ದೋಸೆ ಹಾಕಿದ್ರೆ ದೋಸೆ ಕರೆಕ್ಟಾಗಿ ಬರ್ತಾವು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಕತ್ತಿದ್ರೆ ಈ ದೋಸೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಇದ್ರೊಳಗೆ ಗೋಧಿ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಇದು ಹೆಲ್ದಿನೂ ಐತಿ ಮತ್ತು ಟೇಸ್ಟಿನೂ ಐತಿ. ಈ ವಿಡಿಯೋ ನೋಡಿದ್ಮೇಲೆ ಯಾಕೆ ತಡ ಮಾಡ್ತೀರಿ, ಇವತ್ತನ ಈ ದೋಸೆ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಾಗ ಮಿಸ್ ಮಾಡ್ದೆ ತಿಳಿಸ್ರಿ. ನಾವು ತೊಗೊಂಡಿರುವಂಥ ಕ್ವಾಂಟಿಟಿ ಒಳಗೆ 7ರಿಂದ 8 ದೋಸೆ ಆಗ್ತಾವು. ನೀವು ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿ ಒಳಗೂ ಟ್ರೈ ಮಾಡಿರಿ, ಇವು ಸ್ವಲ್ಪನೂ ಕೆಡಂಗಿಲ್ಲ, ಭಾಳ ಟೇಸ್ಟಾಗಿ ಬರ್ತಾವು. ಈ ದೋಸೆನ ಟೊಮೆಟೊ ಚಟ್ನಿ, ಕೊಬ್ಬರಿ ಚಟ್ನಿ ಯಾವುದ್ರ ಬೇಕಾದ ಜೊತೆನೂ ತಿನ್ಬೋದು. ನಾವಿಲ್ಲಿ ಬಟಾಟಿ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡತ್ತೇವಿ. ಈಗ ನಾವು ಮಾಡತ್ತಿರುವಂಥ ಮೊದಲನೇ ದೋಸೆ ರೆಡಿ ಆದಮೇಲೆ 2ನೇ ದೋಸೆ ಹೆಂಗೆ ಮಾಡೋದಂತ ನೋಡೋಣ. ಇದನ್ನು ಮಾಡೋಕ್ಕೆ ಮೊದಲಿಗೆ 1 ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡೇವಿ. ಮನೆಯಲ್ಲಿ ರೆಗ್ಯುಲರ್ ಆಗಿ ನಾಷ್ಟ ಮಾಡೋಕ್ಕೆ ಯೂಸ್ ಮಾಡುವಂಥ ಅವಲಕ್ಕಿ ಇದು. ಇದ್ರೊಳಗೆ ಸ್ವಲ್ಪ ನೀರು ಹಾಕಿ 1-2 ಸಲ ಕ್ಲೀನಾಗಿ ತೊಳೆದು ತಗೋರಿ. ಅವಲಕ್ಕಿ ಕ್ಲೀನ್ ಮಾಡಿ ತೊಗೊಂಡಾದ್ಮೇಲೆ ಅರ್ಧ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಬಾಂಬೆ ರವೆ ಹಾಕತ್ತೀವಿ. ಇಲ್ಲಿ ಕೇಸರಿ ರವೆ ಕೂಡ ಹಾಕ್ಬೋದು. ರವೆ ತೊಗೊಂಡಾದ್ಮೇಲೆ ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕತ್ತೀವಿ. ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಮೊಸರು ಐತಿ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ನೀರು ಹಾಕ್ರಿ. ಇಲ್ಲಿ 1 ಕಪ್ ಆಗುವಷ್ಟು ನೀರು ಹಾಕಬೇಕಂತೇನಿಲ್ಲ. ಕೆಲವೊಂದು ಅವಲಕ್ಕಿ ಜಾಸ್ತಿ ನೀರು ಇರ್ತೈತಿ, ಕೆಲವೊಂದು ಅವಲಕ್ಕಿಗೆ ಕಡಿಮೆ ನೀರು ಬೇಕಾಗ್ತೈತಿ. ನೀವು ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ರಿ. ಈಗ 1 ಸ್ಪೂನ್ನಿಂದ ಮೊಸರು ಅವಲಕ್ಕಿ ರವೆ ಕರೆಕ್ಟಾಗಿ ಮಿಕ್ಸ್ ಆಗುವಂಗೆ ಇದನ್ನು ಕಲಸಿ ತಗೋರಿ. ನೋಡ್ರಿ ಈ ರೀತಿ ಇದನ್ನು ಕಲಸಿದಾದ್ಮೇಲೆ 1 ಪ್ಲೇಟ್ ಮುಚ್ಚಿ 15 ನಿಮಿಷ ನೆನೆಸಿಡ್ರಿ. 15 ನಿಮಿಷ ಆದಮೇಲೆ ಅವಲಕ್ಕಿ ರವೆ ಮೊಸರೊಳಗೆ ನೆನೆದು ಇನ್ನೂ ಸ್ವಲ್ಪ ಸಾಫ್ಟ್ ಆಗಿರ್ತೈತಿ. ಈಗ ಇದನ್ನು ಇನ್ನೊಂದು ಸಲ ಚೆಂದಾಗ ಮಿಕ್ಸ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡಿ ತಗೋಬೇಕು.
ಈಗ ಒಂದು ಮಿಕ್ಸರ್ ಜಾರ್ದೊಳಗೆ ನಾವು ನೆನೆಸಿಟ್ಟಂಥ ಅವಲಕ್ಕಿ ಮತ್ತು ರವೆ ಹಾಕ್ರಿ. ಇಲ್ಲಿ ಮಿಕ್ಸರ್ ಜಾರ್ ದೊಡ್ಡದಿರೋದ್ರಿಂದ ನಾವು ಒಂದೇ ಬ್ಯಾಚ್ ಒಳಗೆ ಗ್ರೈಂಡ್ ಮಾಡಿ ತೊಗೊಳತ್ತೀವಿ. ಇದನ್ನು ಹಾಕಿದಾದ್ಮೇಲೆ ಇದಕ್ಕೆ ಬೇಕಾಗಿರುವಷ್ಟು ನೀರು ಹಾಕ್ರಿ. ನೋಡ್ರಿ, ಇದನ್ನು ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಂಡು ತೊಗೊಂಡು ಬಂದೇವಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ದೋಸೆ ಬ್ಯಾಟರ್ ಹಾಕ್ರಿ. ಮತ್ತು ಇದಕ್ಕೆ ಎಕ್ಸ್ಟ್ರಾ ನೀರು ಬೇಕಾದರೂ ನೀವು ಆ್ಯಡ್ ಮಾಡ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಮತ್ತು ದೋಸೆ ಕಲರ್ ಸ್ವಲ್ಪ ಕೆಂಪಗೆ ಬರಬೇಕಂದ್ರೆ ನೀವು ಇದ್ರೊಳಗೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಬೋದು. ಆಮೇಲೆ ಚಿಟಿಕೆ ಸೋಡಾ ಹಾಕತ್ತೀವಿ. ಸೋಡಾ ಹಾಕಿದಾದ್ಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದನ್ನು ನಾವು ಸೆಟ್ ದೋಸೆ ಥರ ಮಾಡತ್ತಿರೋದ್ರಿಂದ ದೋಸೆ ಹಿಟ್ಟು ಸ್ವಲ್ಪ ತೆಳುವಾಗಿಯೇ ಇರಬೇಕು. ಈಗ ದೋಸೆ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ನಾವು ಮೊದಲಿಗೆ ದೋಸೆ ತವಾ ಬಿಸಿ ಮಾಡೋಕ್ಕಿಟ್ಟಿದ್ವಿ. ತವಾ ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನ್ ಹಿಟ್ಟು ತೊಗೊಂಡು ಈ ರೀತಿ ಸ್ಪ್ರೆಡ್ ಮಾಡಿರಿ. ಇದನ್ನು ಜಾಸ್ತಿ ತೀಡಬೇಡ್ರಿ. ದೋಸೆ ಹಾಕಿದ್ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ 10 ಸೆಕೆಂಡ್ ಇದನ್ನು ಕಡಿಮೆ ಉರಿ ಒಳಗೆ ಬೇಯಿಸಿ ತಗೋರಿ. ಇದು ಸ್ವಲ್ಪ ಬೆಂದ್ಮೇಲೆ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ನೀವು ಹಾಕ್ಬೋದು. ನಾವಿಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಬೇಯಿಸಿ ಇನ್ನೊಂದು ಸೈಡ್ ಇದನ್ನು ಹೊಳಸಿ ಹಾಕತ್ತೇವಿ. ಇದನ್ನು ಒಂದೇ ಸೈಡ್ ಕೂಡ ಬೇಯಿಸಿ ತಗೋಬೋದು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕ್ವಿಕ್ಕಾಗಿ ಏನಾದರೂ ಮಾಡಬೇಕಂದ್ರೆ ಈ ದೋಸೆನ ಮಾಡ್ಬೋದು. ಭಾಳ ರುಚಿಯಾಗಿರ್ತೈತಿ ಮತ್ತು ಅತಿ ಕಡಿಮೆ ಸಮಯದೊಳಗೆ ಇದನ್ನು ಮಾಡ್ಕೋಬಹುದು. ನೋಡ್ರಿ, ಈ ದೋಸೆ ರೆಡಿ ಆದಮೇಲೆ ಇದನ್ನ ತೆಗೆದಿಟ್ಟು ಉಳಿದಿರುವ ಹಿಟ್ಟಿನಿಂದ ಎಲ್ಲ ದೋಸೆನೂ ರೆಡಿ ಮಾಡಿ ತಗೊಳ್ಳೋಣ. ಪ್ರತಿ ದೋಸೆ ಹಾಕಬೇಕಾದ್ರೂ ತವಾ ಮೇಲೆ ಸ್ವಲ್ಪ ನೀರು ಚಿಮ್ಕಿಸಿ ಇದನ್ನು ಕ್ಲೀನ್ ಮಾಡಿ ತಗೊಂಡು ದೋಸೆ ಹಾಕ್ರಿ. ದೋಸೆ ಹಾಕಬೇಕಾದ್ರೆ ತವಾ ಹಿಟ್ಟು ಸ್ವಲ್ಪ ಕಡಿಮೆ ಮಾಡಿರಿ. ದೋಸೆ ಹಾಕಿದಾದ್ಮೇಲೆ ಮೀಡಿಯಮ್ ಉರಿ ಒಳಗಿಟ್ಟ ಈ ಥರ ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸಿ ತಗೋಬೇಕು. ಇದಕ್ಕೆ ಎಣ್ಣೆ ತುಪ್ಪ ಯಾವುದನ್ನು ಹಚ್ಚಲಿಲ್ಲ ಅಂದ್ರೂ ನಡಿತೈತಿ. ಭಾಳ ಚಲೋ ಆಗಿ ಬರ್ತಾವೆ. ಅಕ್ಕಿ ಉದ್ದಿನಬೇಳೆ ನೆನೆಸಿ ಯಾವ ಥರ ನಾವು ದೋಸೆ ಮಾಡ್ತೀವಿ ನೋಡ್ರಿ, ಸೇಮ್ ಅದ ಟೇಸ್ಟ್ ಒಳಗನ ಬರ್ತಾವೆ. ಇದನ್ನು ನೀವು ಮನೆ ಒಳಗೆ ಒಂದ್ಸಲ ಟ್ರೈ ಮಾಡಿರಿ. ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನೋಡ್ರಿ, ಈ ದೋಸೆಗೆ ನಾವು ಸಕ್ಕರೆ ಹಾಕಿಲ್ಲ, ಆದರೂ ಕೂಡ ಕಲರ್ ಎಷ್ಟು ಚಲೋ ಬಂದೈತಿ. ಟೇಸ್ಟೂ ಕೂಡ ಅಷ್ಟು ಸೂಪರ್ ಆಗಿನೇ ಇರ್ತೈತಿ. ಇದನ್ನು ಚಟ್ನಿ ಪಲ್ಯ ಯಾವುದ್ರ ಜೊತೆ ಆದ್ರೂ ಸರ್ವ್ ಮಾಡ್ಬೋದು. ನಾವಿಲ್ಲಿ ಸಿಂಪಲ್ಲಾಗಿ ಕೊಬ್ಬರಿ ಚಟ್ನಿ ಮತ್ತು ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡತ್ತೇವಿ. ಈ ಟೊಮೆಟೊ ಚಟ್ನಿ ರೆಸಿಪಿ ನಮ್ಮ ಚಾನಲ್ ಒಳಗೆ ಅಪ್ಲೋಡ್ ಮಾಡೇವಿ. ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡಿರಿ. ನೋಡತ್ತಿರಲ್ಲ ದೋಸೆ ಎಷ್ಟು ಸಾಫ್ಟಾಗಿ ಕಡಿಮೆ ಸಮಯದೊಳಗೆ ಮಾಡ್ಕೋಬೋದಂತ. ಇನ್ಸ್ಟಂಟಾಗಿ ಮಾಡುವಂಥ ದೋಸೆ ಒಳಗೆ 2ನೇ ದೋಸೆನೂ ರೆಡಿ ಆಯಿತು. ಈಗ 3ನೇ ದೋಸೆ ಹೆಂಗೆ ಮಾಡೋದಂತ ನೋಡೋಣ. ಈ ದೋಸೆ ಮಾಡೋಕ್ಕೆ 1 ಕಪ್ ಆಗುವಷ್ಟು ಬಾಂಬೆ ರವೆ ತೊಗೊಂಡೇವಿ. ಈಗ ಒಂದು ಮಿಕ್ಸರ್ ಜಾರ್ದೊಳಗೆ ನಾವು ತೊಗೊಂಡಿರುವಂಥ ಬಾಂಬೆ ರವೆ ಹಾಕ್ರಿ. 1 ಕಪ್ನಷ್ಟು ಬಾಂಬೆ ರವೆ ಹಾಕಿದಾದ್ಮೇಲೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡ್ಲಿ ಹಿಟ್ಟು ಹಾಕತ್ತೇವಿ. ಬಜ್ಜಿ ಮಾಡೋಕ್ಕೆ ಯೂಸ್ ಮಾಡ್ತೇವಲ್ಲ ಅದೇ ಕಡ್ಲಿ ಹಿಟ್ಟಿದ್ದು. ಈಗ 2 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ರಿ. ಗೋಧಿ ಹಿಟ್ಟು, ಕಡ್ಲಿ ಹಿಟ್ಟು ಮತ್ತು ರವೆ ಜೊತೆ ಕರೆಕ್ಟಾಗಿ ಇದು ಪೌಡರ್ ಆಗುವಂಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಬರ್ರಿ. ನೋಡ್ರಿ, ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಾದ್ಮೇಲೆ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ತೆಗೆದಿಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿದಾದ್ಮೇಲೆ ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕತ್ತೇವಿ. ಇದನ್ನೆಲ್ಲ ಹಾಕಿದಾದ್ಮೇಲೆ ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ. ಈ ಥರ ಒಂದು ವಿಸ್ಕರ್ ಇಲ್ಲಂದ್ರೆ ದೊಡ್ಡ ಸ್ಪೂನ್ನಿಂದ ಮೊದಲಿಗೆ ಡ್ರೈ ಮಿಕ್ಸ್ ಮಾಡಿ ತಗೋರಿ. ನೋಡ್ರಿ, ಈ ರೀತಿ ಇದನ್ನು ಸ್ವಲ್ಪನೂ ಗಂಟಿಲ್ದಂಗೆ ಚಂದಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೀರು ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಂಡು ಇನ್ನೊಂದ್ಸಲ ಕಲಸಿ ತಗೋರಿ. ನಾವಿಲ್ಲಿ ಮೊದಲಿಗೆ 1 ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಂಡೇವಿ. ಆಮೇಲೆ ಇದಕ್ಕೆ ಅರ್ಧ ಕಪ್ ಅಳತೆಯಿಂದ ಇನ್ನೊಂದು ಕಪ್ ನೀರು ಹಾಕೊಳತ್ತೇವೆ ನೋಡ್ರಿ. ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬರುವಂಗೆ ಇದಕ್ಕೆ ನೀರು ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕೋಬಹುದು. ರವೆ ಗ್ರೈಂಡ್ ಮಾಡಿ ತಗೋಬೇಕಾದ್ರೆ ಮೊಸರು ಮತ್ತು ನೀರು ಹಾಕಿ ನೀವು ಗ್ರೈಂಡ್ ಮಾಡಿ ತಗೋಬಹುದು. ಇಲ್ಲಂದ್ರೆ ಈ ಥರ ಕೂಡ ಮಾಡ್ಬೋದು. ನೋಡ್ರಿ, ಈಗ ಇದನ್ನು ದೋಸೆ ಬ್ಯಾಟರ್ಗೆ ರೆಡಿ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ನೆನೆಯಕ್ಕೆ ಬಿಡ್ರಿ. ನಿಮ್ಗೆ ಟೈಮ್ ಇದ್ರೆ 5 ನಿಮಿಷ ನೆನೆಯಕ್ಕೆ ಬಿಡ್ರಿ, ಇಲ್ಲಂದ್ರೆ ತಕ್ಷಣಕ್ಕೂ ಮಾಡ್ಕೋಬಹುದು. ಈಗ 5 ನಿಮಿಷ ಆದಮೇಲೆ ನೋಡ್ರಿ, ದೋಸೆ ಬ್ಯಾಟರ್ ಕರೆಕ್ಟಾಗಿ ರೆಡಿ ಆಗೈತಿ. ಈಗ ದೋಸೆ ರೆಡಿ ಮಾಡಿ ತಗೊಳ್ಳೋಣ. ಗ್ಯಾಸ್ ಮೇಲೆ ದೋಸೆ ತವಾ ಇಟ್ಟು ತವಾ ಬಿಸಿ ಆದಮೇಲೆ ಸ್ವಲ್ಪ ನೀರು ಚಿಮ್ಕಿಸಿ ಒಂದು ಕಾಟನ್ ಅರ್ಬಿಯಿಂದ ಇದನ್ನು ಕ್ಲೀನ್ ಮಾಡಿ ತಗೋರಿ. ತವಾ ಹಿಟ್ಟು ಕಡಿಮೆ ಆದಮೇಲೆ ಸ್ವಲ್ಪ ಹಿಟ್ಟು ತೊಗೊಂಡು ನಿಮ್ಗೆ ಎಷ್ಟು ತೆಳು ಬೇಕು ಮತ್ತು ಎಷ್ಟು ದಪ್ಪ ಬೇಕು ನೋಡ್ರಿ ಆ ರೀತಿ ದೋಸೆ ರೆಡಿ ಮಾಡಿ ತಗೋರಿ. ದೋಸೆ ಹಾಕಬೇಕಾದ್ರೆ ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಟು ದೋಸೆ ಹಾಕಿದಾದ್ಮೇಲೆ ಗ್ಯಾಸ್ನ ಹೈ ಫ್ಲೇಮ್ ಒಳಗಿಟ್ಟು ಇದನ್ನು ಬೇಯಿಸಿ ತಗೋರಿ. ಈಗ ದೋಸೆ ಸ್ವಲ್ಪ ಬೆಂದಾದ್ಮೇಲೆ ಇದ್ರ ಮೇಲೆ ತುಪ್ಪ ಅಥವಾ ಎಣ್ಣೆ ಸವರಿ ಇದನ್ನು ಬೇಯಿಸ್ರಿ. ನಿಮ್ಗೆ ಇದು ಜಾಸ್ತಿ ಕ್ರಿಸ್ಪಿ ಬೇಕಂದ್ರೆ ಇದನ್ನು ಕಡಿಮೆ ಉರಿ ಒಳಗಿಟ್ಟು ಒಂದು 5 ನಿಮಿಷದವರೆಗೂ ಬೇಯಿಸಿ ತಗೋರಿ. ನೋಡ್ರಿ, ಈಗ ಒಂದು ಸೈಡ್ ಬೆಂದಾದ್ಮೇಲೆ ಇನ್ನೊಂದು ಸೈಡ್ ಹೊಳಸಿ ಹಾಕತ್ತೀವಿ.
ಬೆಳಗಿನ ಬ್ರೇಕ್ಫಾಸ್ಟ್ಗಾಗಲಿ ಮತ್ತು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸಿಗಾಗಲಿ ಈ ದೋಸೆನ ಮಾಡ್ಕೊಂಡು ತಿನ್ಬೋದು. ಟೇಸ್ಟ್ ಅಂತೂ ಭಾಳ ಸೂಪರ್ ಆಗಿರ್ತೈತಿ. ನೋಡ್ರಿ, ಈಗ ಈ ದೋಸೆ ರೆಡಿ ಆದ್ಮೇಲೆ ಉಳಿದಿರುವ ಎಲ್ಲ ದೋಸೆನೂ ಇದೇ ರೀತಿ ರೆಡಿ ಮಾಡಿ ತಗೊಳ್ಳೋಣ. ಪ್ರತಿ ದೋಸೆ ಮಾಡಬೇಕಾದ್ರೂ ಈ ಥರ ನೀರು ಚಿಮ್ಕಿಸಿ ಕ್ಲೀನ್ ಮಾಡಿ ತಗೋರಿ. ಅಂದ್ರೆ ತವಾ ಹಿಟ್ಟು ಕಡಿಮೆ ಆದ್ರೆ ದೋಸೆ ಕರೆಕ್ಟಾಗಿ ಬರ್ತಾವು. ಈ ದೋಸೆನ ಚಿರೋಟೆ ರವೆ ಮತ್ತು ಉಪ್ಪಿಟ್ಟು ಮಾಡುವಂಥ ಕೇಸರಿ ರವೆಯಿಂದನೂ ಮಾಡ್ಬೋದು. ಇದಕ್ಕಿಂತ ಮುಂಚೆನೂ ಇನ್ಸ್ಟಂಟಾಗಿ ಮಾಡುವಂಥ ದೋಸೆಗಳನ್ನು ನಮ್ಮ ಚಾನಲ್ ಒಳಗೆ ಅಪ್ಲೋಡ್ ಮಾಡೀವಿ. ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡ್ಬೋದು. ಕೆಲವೊಂದ್ಸಲ ದೋಸೆ ತಿನ್ಬೇಕು ಅನಿಸ್ತಿರ್ತೈತಿ, ಆದ್ರೆ ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆಸಿಟ್ಟಿರಂಗಿಲ್ಲ. ಅಂಥ ಟೈಮ್ ಒಳಗೆ ಈ ಥರದ ಇನ್ಸ್ಟಂಟಾಗಿ ಮಾಡುವಂಥ ದೋಸೆಗಳನ್ನು ಟ್ರೈ ಮಾಡ್ಬೋದು. ಈ ದೋಸೆಗಳನ್ನು ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿ ಮಾಡ್ಬೋದು ಮತ್ತು ನಿಮ್ಗೆ ಸಾಫ್ಟ್ ಬೇಕಂದ್ರೆ ಸಾಫ್ಟಾಗಿನೂ ಮಾಡ್ಬೋದು. ಇದನ್ನು ಚಟ್ನಿ ಪಲ್ಯ ನೀವು ಯಾವ್ದು ಬೇಕಾದ್ರ ಜೊತೆನೂ ಸರ್ವ್ ಮಾಡ್ಬೋದು ಮತ್ತು ಇದನ್ನು ಚಹಾ ಜೊತೆ ಕೂಡ ತಿನ್ಬೋದು. ನಾವು ಮಾಡತ್ತಿರುವಂಥ 3ನೇ ದೋಸೆ ಕೂಡ ರೆಡಿ ಆಯಿತು. ಈಗ 4ನೇ ದೋಸೆನ ಹೆಂಗೆ ಮಾಡೋದಂತ ನೋಡೋಣ. ಈ ದೋಸೆ ಮಾಡೋಕ್ಕೆ ನಾವಿಲ್ಲಿ 1 ಕಪ್ ಆಗುವಷ್ಟು ಅನ್ನ ತೊಗೊಂಡೇವಿ. ಈಗ ಒಂದು ಮಿಕ್ಸರ್ ಜಾರ್ದೊಳಗೆ 1 ಕಪ್ನಷ್ಟು ಅನ್ನ ಹಾಕ್ರಿ. ಅರ್ಧ ಕಪ್ನೊಳಗೆ ನಾವಿಲ್ಲಿ ಬಾಂಬೆ ರವೆ ಹಾಕತ್ತೇವಿ, ಇಲ್ಲ ಚಿರೋಟಿ ರವಾನು ಹಾಕ್ಬೋದು. ಅರ್ಧ ಕಪ್ ಆಗುವಷ್ಟು ಹುಳಿ ಮೊಸರು ಹಾಕಿ ಇದಕ್ಕೆ ಬೇಕಾಗಿರುವಷ್ಟು ನೀರು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ರಿ. ಇದು ಸ್ವಲ್ಪನೂ ತರಿತರಿಯಾಗಿರಬಾರ್ದು. ಇದು ಪೂರ್ತಿಯಾಗಿ ದೋಸಾ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬರಬೇಕು ನೋಡ್ರಿ. ಈ ರೀತಿ ಇದನ್ನು ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಈಗ ರುಬ್ಬಿರುವ ದೋಸಾ ಬ್ಯಾಟರ್ನ ಒಂದು ಪಾತ್ರೆ ಒಳಗೆ ತೆಗೆದಿಟ್ಟು ನಿಮ್ಗೆ ಬೇಕಾಗಿರುವಷ್ಟು ನೀರು ಹಾಕಿ ಇದನ್ನು ದೋಸಾ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡಿ ತಗೋರಿ. ನಾವಿಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಮಿಕ್ಸಿ ಜಾರ್ ತೊಳೆದು ಯೂಸ್ ಮಾಡತ್ತೇವಿ. ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕ್ರಿ. ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕತ್ತೀವಿ. ಉಪ್ಪು ಹಾಕಿದಾದ್ಮೇಲೆ ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದ್ರೊಳಗೆ ನೀವು ಬೇಕಾದ್ರೆ ಸ್ವಲ್ಪ ಸಕ್ಕರೆನೂ ಹಾಕ್ಬೋದು. ನೋಡ್ರಿ, ಈಗ ದೋಸೆ ಮಾಡೋ ಹಿಟ್ಟು ರೆಡಿ ಆಗೈತಿ. ಇದನ್ನು ತಕ್ಷಣಕ್ಕೂ ಮಾಡ್ಬೋದು, ಇಲ್ಲಾಂದ್ರೆ 5ರಿಂದ 10 ನಿಮಿಷ ನೆನೆಸಿಟ್ಟು ಮಾಡ್ಬೋದು. ನಿಮ್ಗೆ ಸೋಡಾ ಬೇಕಂದ್ರೆ ಇದ್ರೊಳಗೆ ಸ್ವಲ್ಪ ಸೋಡಾನು ಹಾಕ್ರಿ. ಬರ್ರಿ ಈಗ ದೋಸೆ ರೆಡಿ ಮಾಡಿ ತಗೊಳ್ಳೋಣ. ಈಗ ಗ್ಯಾಸ್ ಮೇಲೆ ಒಂದು ತವಾ ಇಟ್ಟು ತವಾ ಸ್ವಲ್ಪ ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಸಿಂಪಡಿಸ್ರಿ. ನೀರು ಸಿಂಪಡಿಸಾದ್ಮೇಲೆ ಒಂದು ಕಾಟನ್ ಅರ್ಬಿಯಿಂದ ನೀಟಾಗಿ ಅದನ್ನು ಕ್ಲೀನ್ ಮಾಡಿ ತಗೊಂಡು ಒಂದು ದೊಡ್ಡ ಚಮಚೆ ಒಳಗೆ ಹಿಟ್ಟು ತಗೊಂಡು ನಿಮ್ಗೆ ಎಷ್ಟು ದೊಡ್ಡದು ಬೇಕು ನೋಡ್ರಿ ದೋಸೆನ ಆ ರೀತಿ ಮಾಡಿ ತಗೋರಿ. ದೋಸೆ ಹಾಕಬೇಕಾದ್ರೆ ಗ್ಯಾಸ್ನ ಪೂರ್ತಿಯಾಗಿ ಕಡಿಮೆ ಉರಿ ಒಳಗಿಟ್ಟ ದೋಸೆ ಹಾಕ್ರಿ. ದೋಸೆ ಹಾಕಿದಾದ್ಮೇಲೆ ನಿಧಾನಕ್ಕೆ ಈ ರೀತಿ ತೀಡಿ ತಗೋರಿ. ದೋಸೆ ಹಾಕಿದಾದ್ಮೇಲೆ ಗ್ಯಾಸ್ನ ಹೈ ಫ್ಲೇಮ್ ಒಳಗಿಟ್ಟ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಇದನ್ನು ಬೇಯಿಸಿ ತಗೋರಿ. ಮನೆಯೊಳಗೆ ಅನ್ನ ಏನಾದರೂ ಉಳಿದಾಗ ನಾವು ಸಾಮಾನ್ಯವಾಗಿ ಒಗ್ಗರಣೆ ರೈಸ್ ಮಾಡ್ತೇವೆ. ಅದ್ರ ಬದಲಾಗಿ ಒಂದ್ಸಲ ಈ ದೋಸೆನ ಟ್ರೈ ಮಾಡಿರಿ, ಭಾಳ ರುಚಿಯಾಗಿ ಬರ್ತೈತಿ. ಈ ದೋಸೆನ ಒಂದು ಸೈಡ್ ಬೇಕಂದ್ರೆ ಒಂದು ಸೈಡ್ನು ಬೇಯಿಸಿ ತಗೋಬೋದು, ಇಲ್ಲಾಂದರೆ 2 ಸೈಡ್ ಕೂಡ ಬೇಯಿಸಿ ತಗೋಬೋದು. ನೋಡ್ರಿ, ಈಗ ಈ ದೋಸೆ ರೆಡಿ ಆಯಿತು. ಈಗ ಉಳಿದಿರುವ ಹಿಟ್ಟಿನಿಂದ ಎಲ್ಲ ದೋಸೆನೂ ಇದೇ ರೀತಿ ರೆಡಿ ಮಾಡಿ ತಗೊಳ್ಳೋಣ. ದೋಸೆ ಹಾಕಬೇಕಾದ್ರೆ ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಟ ತವಾಕ ಸ್ವಲ್ಪ ನೀರು ಚಿಂಪಳಿಸಿ ಕಾಟನ್ ಅರ್ವಿಯಿಂದ ಕ್ಲೀನ್ ಮಾಡಿ ತಗೊಂಡು ದೋಸೆ ಹಾಕ್ರಿ. ಗ್ಯಾಸ್ನ ಹೈ ಫ್ಲೇಮ್ ಒಳಗಿಟ್ಟ ದೋಸೆ ಮಾಡೋದ್ರಿಂದ ಚಮಚೆಗೆ ಹಿಟ್ಟು ಅಂಟ್ಕೋ ಸಾಧ್ಯತೆ ಇರ್ತೈತಿ. ಅದಕ್ಕಾಗಿ ಕಡಿಮೆ ಉರಿ ಒಳಗಿಟ್ಟ ದೋಸೆ ಹಾಕ್ರಿ. ದೋಸೆ ಹಾಕಿದಾದ್ಮೇಲೆ ಗ್ಯಾಸ್ನ ಹೈ ಫ್ಲೇಮ್ ಒಳಗಿಟ್ಟ ಬೇಯಿಸಿ ತಗೋರಿ. ಈ ದೋಸೆನ ಯಾರು ಬೇಕಾದರೂ ಅತಿ ಕಡಿಮೆ ಸಮಯದೊಳಗೆ ಮಾಡ್ಕೋಬಹುದು. ಭಾಳ ಸಾಫ್ಟ್ ಆಗಿ ಮತ್ತು ಬಾಯಾಗೂ ಅಷ್ಟು ರುಚಿಯಾಗಿ ಬರ್ತಾವು. ನೀವು ಕೂಡ ಈ ದೋಸೆನ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇಷ್ಟೊತ್ತು ನೀವು 4 ಥರದ ದೋಸೆಗಳನ್ನು ನೋಡಿದ್ರಿ. ಇದ್ರೊಳಗೆ ನಿಮ್ಗೆ ಯಾವ ದೋಸೆ ಬೇಕು ನೋಡ್ರಿ, ನೀವು ಅದನ್ನು ಮಾಡ್ಕೋಬೋದು. ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.